ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಪ್ರಮುಖವಾಗಿರ್ತಕ್ಕಂತಹ ಬಹಳಷ್ಟು ಮಹತ್ವವಾಗಿರ್ತಕ್ಕಂತಹ ವಿಡಿಯೋಗೆ ಸ್ವಾಗತ. 2025-26ನೇ ಸಾಲಿನ SSLC ಪರೀಕ್ಷೆ ಪ್ರಮುಖ ಮಾರ್ಗಸೂಚಿಗಳು ನಿಯಮವನ್ನು ಕಡ್ಡಾಯವಾಗಿ ಎಲ್ಲ ಪರೀಕ್ಷಾರ್ಥಿಗಳು ಪಾಲಿಸಲೇಬೇಕಾಗಿರ್ತಕ್ಕಂಥದ್ದು. ನಿಯಮಗಳನ್ನು ಪಾಲಿಸಿ ಮತ್ತು ಯಶಸ್ಸನ್ನು ಸಾಧಿಸಿ. 2025-26ನೇ ಸಾಲಿನ SSLC ಪರೀಕ್ಷೆಯ ಪ್ರಮುಖ ಮಾರ್ಗಸೂಚಿಗಳು ಹೀಗಿವೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು 2025-26ನೇ ಸಾಲಿನ SSLC ಪರೀಕ್ಷೆಗೆ ದಿನಾಂಕವನ್ನು ನಿಗದಿಪಡಿಸಿದ್ದು, ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೇ ತಿಂಗಳ ಅಥವಾ ಮಾರ್ಚ್ 18ರಿಂದ ಪರೀಕ್ಷೆಗಳು ಪ್ರಾರಂಭ ಆಗ್ತಕ್ಕಂಥದ್ದು. ರಾಜ್ಯದಾದ್ಯಂತ ಪರೀಕ್ಷೆಗಳು ಪ್ರಾರಂಭವಾಗಲಿವೆ. ಡೇಟ್ ನಿಮಗೆ ಗೊತ್ತಿರತಕ್ಕಂಥದ್ದು ಮಾರ್ಚ್ 18, 2026. ಮುಖ್ಯ ವಿಷಯ ಏನಪ್ಪ ಅಂತಂದರೆ ಪಾರದರ್ಶಕತೆ ಮತ್ತು ಅಕ್ರಮವನ್ನು ತಡೆಗಟ್ಟತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಹಾಗಾಗಿ ಪರೀಕ್ಷಾ ಅಕ್ರಮವನ್ನು ತಡೆಯಲು ಒಂದಿಷ್ಟು ಮಾರ್ಗಸೂಚಿಗಳನ್ನು ಮಾಡಿರ್ತಕ್ಕಂಥದ್ದು, ಪಾರದರ್ಶಕತೆಯನ್ನು ಕಾಪಾಡ್ತಕ್ಕಂಥದ್ದು, ಕಟ್ಟುನಿಟ್ಟಿನ ಮಾರ್ಗಸೂಚಿಗಳು ಮತ್ತು ಕಠಿಣ ನಿಯಮಗಳ ಪಾಲನೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಇಲ್ಲಿ ಪಾಲಿಸಲೇಬೇಕಾಗಿರ್ತಕ್ಕಂಥದ್ದು. ಶುಭ ಹಾರೈಕೆಗಳು. ನಿಮ್ಮ ಯಶಸ್ಸಿಗಾಗಿ ಕಟ್ಟುನಿಟ್ಟಿನ ತಯಾರಿ ಇರಲಿ. ಮೊದಲನೆಯ ಮಾರ್ಗಸೂಚಿಯನ್ನು ಗಮನಿಸುವುದಾದರೆ ಸಮಯ ಪಾಲನೆ. ನೋಡಿ ವಿದ್ಯಾರ್ಥಿ ಮಕ್ಕಳೇ, ತಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪರೀಕ್ಷೆ ಆರಂಭವಾಗುವ ಕನಿಷ್ಠ 30 ನಿಮಿಷಗಳ ಮೊದಲು ವಿದ್ಯಾರ್ಥಿಗಳು ಅಥವಾ ಪರೀಕ್ಷಾರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿ ಇರತಕ್ಕದ್ದು. 30 ನಿಮಿಷಗಳ ಮೊದಲೇ ನೀವು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಬೇಕಾಗಿರ್ತಕ್ಕಂಥದ್ದು. ವಿಳಂಬವಾಗಿ ಬರುವ ಅಥವಾ ತಡ ಮಾಡಿ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶ ಇರುವುದಿಲ್ಲ. ನೀವು ಮಾಡಲೇಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಹಾಲ್ ಟಿಕೆಟನ್ನು ಮೊದಲಿನ ದಿನವೇ ಸಿದ್ಧವಾಗಿಟ್ಟುಕೊಳ್ಳಿ. ಅಗತ್ಯ ವಸ್ತುಗಳನ್ನು ಮಾತ್ರ ತರಬೇಕಾಗ್ತದೆ. ಗಡಿಬಿಡಿ ಬೇಡ. ಪರೀಕ್ಷಾ ಕೇಂದ್ರಕ್ಕೆ ನಿಗದಿತ ಸಮಯದಲ್ಲಿ ತಲುಪಿದ ನಂತರ ಪರೀಕ್ಷಾ ಕೊಠಡಿಯೊಳಗೆ ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶವಿರುವುದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸುವುದಾದರೆ, ನಿಷೇಧಿತ ವಸ್ತುಗಳು ಪರೀಕ್ಷಾ ಕೊಠಡಿಯೊಳಗೆ ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್, ಕ್ಯಾಲ್ಕುಲೇಟರ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ತರ್ತಕ್ಕಂಥದ್ದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ನಿಯಮವನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮವನ್ನು ಕೈಗೊಳ್ಳತಕ್ಕಂತಹ ಸಾಧ್ಯತೆ ಇರುತ್ತದೆ. ಮುಂದಿನ ನಿಯಮವನ್ನು ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಪ್ರಮುಖ ಸೂಚನೆ ಮತ್ತು ನಿಯಮಗಳಲ್ಲಿ ಇದು ಒಂದು. ಪ್ರವೇಶ ಪತ್ರ ಅಥವಾ ಹಾಲ್ ಟಿಕೆಟ್ ಕಡ್ಡಾಯವಾಗಿರುತ್ತದೆ. ಪರೀಕ್ಷಾ ಕೇಂದ್ರಕ್ಕೆ ಬರುವಾಗ ಮಂಡಳಿಯು ವಿತರಿಸಿದ ಅಧಿಕೃತ ಪ್ರವೇಶ ಪತ್ರವನ್ನು ತರುವುದು ಕಡ್ಡಾಯ. ಅಕಸ್ಮಾತಾಗಿ ಪ್ರವೇಶ ಪತ್ರ ಇಲ್ಲದೆ ತಾವೇನಾದರೂ ಪರೀಕ್ಷಾ ಕೇಂದ್ರದಲ್ಲಿ ಪ್ರವೇಶವನ್ನು ಪಡೀಲಿಕ್ಕೆ ಬಯಸಿದರೆ ಪ್ರವೇಶವನ್ನು ನಿರಾಕರಿಸಲಾಗ್ತದೆ. ಹಾಗಾಗಿ ವಿದ್ಯಾರ್ಥಿ ಮಕ್ಕಳು ತಮ್ಮ ಪ್ರವೇಶ ಪತ್ರ ಅಥವಾ ಹಾಲ್ ಟಿಕೆಟನ್ನು ಪರೀಕ್ಷಾ ಕೇಂದ್ರಕ್ಕೆ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಲೇಬೇಕಾಗ್ತದೆ. ಇನ್ನೊಂದು ಪ್ರಮುಖ ಮಾರ್ಗಸೂಚಿ ಅಂತಂದರೆ ಪರೀಕ್ಷಾರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಪಾಲನೆ. ಆಯಾ ಶಾಲೆಯು ನಿಗದಿಪಡಿಸಿದ ಸಮವಸ್ತ್ರ ಧರಿಸುವುದು ಸೂಕ್ತ. ಧಾರ್ಮಿಕ ಉಡುಪುಗಳ ವಿಚಾರದಲ್ಲಿ ಸರ್ಕಾರದ ಹಳೆಯ ಆದೇಶ ಅಥವಾ ಆಯಾ ಕೇಂದ್ರದ ನಿಯಮಗಳು ಗಮನಿಸಬೇಕಾಗ್ತದೆ. ಉತ್ತಮ ಬೆಸ್ಟ್ ಯಾವುದಪ್ಪ ಅಂತಂದರೆ ಇಲ್ಲಿ ತಮ್ಮ ಶಾಲೆಗೆ ನಿಗದಿಪಡಿಸಿರ್ತಕ್ಕಂತಹ ಸಮವಸ್ತ್ರದಲ್ಲಿನೇ ಪರೀಕ್ಷೆಗೆ ಹೋಗ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂತಹ ಅಂಶವಾಗಿರ್ತದೆ. ಪರೀಕ್ಷಾರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ.
ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ತಮ್ಮ ಪ್ರವೇಶ ಪತ್ರವನ್ನು ತೋರಿಸಿ ರಾಜ್ಯದ KSRTC ಮತ್ತು BMTC ಬಸ್ಗಳಲ್ಲಿ ಪರೀಕ್ಷಾ ದಿನದಂದು ಉಚಿತವಾಗಿ ಪ್ರಯಾಣಿಸಲು ಸರ್ಕಾರ ವಿದ್ಯಾರ್ಥಿ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಇನ್ನು ಸಾರ್ವಜನಿಕರಿಗೆ ಹಾಗೂ ಪೋಷಕರಿಗೆ ಮಾರ್ಗಸೂಚಿ ಕೂಡ ಇಲ್ಲಿ ನಾವು ಕಾಣಬಹುದು. ಪರೀಕ್ಷಾ ಸಮಯದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೆ ಮಾಡಲಾಗಿರುತ್ತದೆ. ಈ ಎರಡು ಅಂಶಗಳನ್ನು ಇಲ್ಲಿ ಗಮನಿಸುವುದಾದರೆ 144ನೇ ಸೆಕ್ಷನ್ ಜಾರಿ, ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯಲ್ಲಿ 144ನೇ ಕಲಂ ಅನ್ವಯ ನಿಷೇಧಾಜ್ಞೆ ಜಾರಿಯಲ್ಲಿರ್ತದೆ. ನಿಷ್ಕಾರಣವಾಗಿ ತಿರುಗಾಡುವುದು ಮತ್ತು ಜನ ಸೇರುವುದು ಕೂಡ ನಿಷೇಧವಾಗಿರ್ತದೆ. ಸಾರ್ವಜನಿಕರು ಪರೀಕ್ಷಾ ಕೇಂದ್ರದ 200 ಮೀಟರ್ ಒಳಗಡೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. 2ನೇ ಪಾಯಿಂಟ್, ಜೆರಾಕ್ಸ್ ಅಂಗಡಿಗಳ ಕಡ್ಡಾಯ ಬಂದ್. ಪರೀಕ್ಷಾ ಸಮಯದಲ್ಲಿ ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲಿನ ಎಲ್ಲ ಜೆರಾಕ್ಸ್ ಮತ್ತು ನಕಲು ಅಂಗಡಿಗಳನ್ನು ಕಡ್ಡಾಯವಾಗಿ ಮುಚ್ಚಲು ಆದೇಶಿಸಲಾಗಿದೆ. ಇನ್ನು ಪರೀಕ್ಷಾ ಕೇಂದ್ರದ ಒಳಗಡೆ ನೋಡೋದಾದರೆ CCTV ಕಣ್ಗಾವಲಿನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಬೇಕಾಗ್ತದೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CCTV ಕ್ಯಾಮೆರಾವನ್ನು ಅಳವಡಿಸಲಾಗಿದ್ದು ಪ್ರತಿ ಚಟುವಟಿಕೆಗಳ ಮೇಲೆ ಲೈವ್ ಆಗಿರ್ತಕ್ಕಂತಹ ನಿಗಾ ಇರಿಸಲಾಗುತ್ತದೆ. ಅಕ್ರಮ ಎಸಗುವ ವಿದ್ಯಾರ್ಥಿಗಳನ್ನ ತಕ್ಷಣದಲ್ಲಿ ಡಿಬಾರ್ ಮಾಡಲಾಗುವುದು ಎಂದು ಪರೀಕ್ಷಾ ಮಂಡಳಿ ತಮ್ಮ ಮಾರ್ಗಸೂಚಿಯಲ್ಲಿ ಪ್ರಕಟಣೆ ನೀಡಲಾಗಿದೆ. ಕೊನೆಯದಾಗಿ ಶುಭ ಹಾರೈಕೆಗಳು. ಎಲ್ಲ ವಿದ್ಯಾರ್ಥಿಗಳಿಗೂ ಪರೀಕ್ಷೆಗೆ ಹಾರೈಕೆಯನ್ನು ಸಲ್ಲಿಸ್ತಾ ವಿದ್ಯಾರ್ಥಿಗಳು ಯಾವುದೇ ಆತಂಕವಿಲ್ಲದೆ ಪರೀಕ್ಷೆ ಬರೆಯಲು ಅನುಕೂಲವಾಗುವಂತೆ ಪ್ರತಿ ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆಯನ್ನು ಮಾಡಿಕೊಂಡಿವೆ. ಹಾಗಾಗಿ 2025-26ನೇ ಸಾಲಿನಲ್ಲಿ ಪರೀಕ್ಷೆ ಬರಿತಾ ಇರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಗಳು.